ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 21ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನೀತಿವಂತರು ಅಧಿಕಾರದಲ್ಲಿದ್ದಾಗ ಜನರು ಹರ್ಷಿಸುತ್ತಾರೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 2ನೇ ವಚನ. ಈಗಿನ ದುಷ್ಟಲೋಕದ ಸಮಯದಲ್ಲಿ ಮನುಷ್ಯನ ಆಳ್ವಿಕೆಯ ಅಡಿಯಲ್ಲಿ ನಮ್ಮ ಮೇಲಿನ ಆಧಾರ ವಾಕ್ಯವು ಒಂದು ಭಾಗದಷ್ಟು ಮಾತ್ರ ಅನ್ವಯಿಸುತ್ತದೆ. ಏಕೆಂದರೆ ಸೈತಾನನು ಈ ಲೋಕದ ಅಧಿಪತಿಯಾಗಿ ಈ ಲೋಕವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ. ನಮ್ಮ ಮನುಕುಲದ ಆನುವಂಶಿಕ ದೌರ್ಬಲ್ಯದಿಂದಾಗಿ ಮನುಷ್ಯರ ಅತ್ಯುತ್ತಮ ಮಾದರಿಗಳೂ ಸಹ ಸಂಪೂರ್ಣ ನೀತಿಯಿಂದ ದೂರವಿದೆ ಮತ್ತು ಇದರ ಪರಿಣಾಮವಾಗಿ ಪ್ರಸ್ತುತ ಈಗಿನ ಕಾಲದ ಆಳ್ವಿಕೆಯು ನಮ್ಮ ಮೇಲಿನ ಆಧಾರ ವಾಕ್ಯದ ಭವಿಷ್ಯವಾಣಿಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಇದು ಇಡೀ ಸತ್ಯವೇದದಲ್ಲಿ ಸೂಚಿಸಲ್ಪಟ್ಟಿದೆ. ಇದರಲ್ಲಿ ಕರ್ತನು ತನ್ನ ರಾಜ್ಯವನ್ನು ಮನುಷ್ಯರ ನಡುವೆ ಸ್ಥಾಪಿಸುವನೆಂದು ಭರವಸೆ ನೀಡಿದ್ದಾನೆ ಮತ್ತು ಇಮ್ಮಾನುವೇಲನ ಆಳ್ವಿಕೆಯ ಅಡಿಯಲ್ಲಿ ಈ ಲೋಕದ ಎಲ್ಲ ಜನರು ಆಶೀರ್ವದಿಸಲ್ಪಡುತ್ತಾರೆ. ಈ ಕಾರಣದಿಂದಾಗಿಯೇ ಕರ್ತನ ಜನರು ಇನ್ನೂ ಹೀಗೆ ಪ್ರಾರ್ಥಿಸುತ್ತಿದ್ದಾರೆ: ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಈ ಕಾರಣಕ್ಕಾಗಿಯೇ ಅಪೊಸ್ತಲನು ಹೀಗೆ ಘೋಷಿಸುತ್ತಾನೆ: ದೇವಪುತ್ರರ ಪ್ರತ್ಯಕ್ಷತೆಯನ್ನು ಸರ್ವ ಸೃಷ್ಟಿಯು ಲವಲವಿಕೆಯಿಂದ ಎದುರು ನೋಡುತ್ತಾ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತದೆ. ದೇವರ ಮಕ್ಕಳು, ಅಂದರೆ ಚಿಕ್ಕ ಹಿಂಡು, ತಮ್ಮ ಶಿರಸ್ಸಾದ ಕರ್ತನಾದ ಯೇಸುವಿನೊಂದಿಗೆ ಮಹಾಪ್ರಾಯಶ್ಚಿತ್ತ ಯಜ್ಞದ ಆಧಾರದ ಅಡಿಯಲ್ಲಿ ದೈವಿಕ ಏರ್ಪಾಡಿನ ಮೂಲಕ ಅಧಿಕಾರದಿಂದ, ಬಲದಿಂದ, ನೀತಿಯಿಂದ ಲೋಕವನ್ನು ಆಳ್ವಿಕೆ ಮಾಡುತ್ತಾರೆ. ಈ ಸಮಯವನ್ನು ಮತ್ತು ಆ ಮಹಾನ್ ಆಳ್ವಿಕೆಗಾರರಾದ ಶಿರಸ್ಸು ಮತ್ತು ಶರೀರವನ್ನು ಕುರಿತು ಈ ರೀತಿಯಾಗಿ ಬರೆದಿದೆ: ಆತನ ದಿವಸಗಳಲ್ಲಿ ನೀತಿವಂತನು ವೃದ್ಧಿಯಾಗುವನು. ಕೀರ್ತನೆಗಳು 72ನೇ ಅಧ್ಯಾಯ 7ನೇ ವಚನ. ಆತನ ದಿನದಲ್ಲಿ ಸೈತಾನನು ಜನರನ್ನು ಇನ್ನು ಮುಂದೆ ಮೋಸಗೊಳಿಸದ ಹಾಗೆ 1000 ವರ್ಷಗಳ ಕಾಲ ಬಂಧಿಸಲ್ಪಡುತ್ತಾನೆ. ಹಾಗೂ ನೀತಿ ಮತ್ತು ಸತ್ಯದ ಮಹಿಮೆಯ ಬೆಳಕು ಮತ್ತು ಜ್ಞಾನದಿಂದ ತುಂಬಿರುತ್ತದೆ. ಅಂತಹ ಆಶೀರ್ವಾದದ ಪರಿಸ್ಥಿತಿಗಳಲ್ಲಿ ಯಾರು ಬೇಕಾದರೂ ಜೀವಜಲವನ್ನು ಉಚಿತವಾಗಿ ತೆಗೆದುಕೊಂಡು ನಿತ್ಯವಾಗಿ ಬದುಕಬಹುದು ಎಂಬುದೇ. ಆಮೆನ್.